ಜೊತೆಗೆ ಸಾಕಷ್ಟು ಒಡನಾಟವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಂಥದ್ದು. ಜೊತೆಗೆ ಅವರು ಫ್ಯಾಕ್ಟ್ರಿಗಳಿರೋದ್ರಿಂದಾಗೆ ಸಹಜವಾಗಿ ಇವ್ರೂ ಅದಾವ ಅವ್ರೂ ಅದಾವ. ರೈತರು ತಮಗೆ ಅನುಕೂಲ ಎಲ್ಲಿದಪ್ಪ ಯಾರಿಂದ ಅವ್ರ ಪರ ಇಡುವಂಥದ್ದು ಸಾಮಾನ್ಯವಾದ ನಂಬಿಕೆ. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಇದೊಂದು ರೀತಿಯಾದ ಈಗ ನಿಮ್ಗೆ ಹೇಳಿದ್ದೀನಿ ನಾನು, ಪಾಳೆಗಾರ ಮಧ್ಯದಲ್ಲಿ ನಾವು ಹೆಚ್ಚು ನೀವು ಹೆಚ್ಚು ಅಂತ ಪಾಳೆಗಾರಿಗೆ ಕಾಂಪಿಟೇಷನ್ ಇದು. ಇದರಲ್ಲಿ ಯಾರು ಗೆದ್ರೂ ಅವ್ರು ಪಾಳೆಗಾರ. ಆದ್ರೆ ಅದರಲ್ಲಿ ಕಡಿಮೆ ಯಾರು ಹೆಚ್ಚು ಯಾರು ಅನ್ನೋದು ಅವ್ರ ಸ್ವಭಾವದ ಮೇಲೆ ಅಥವಾ ಅವರ ಮಾಡುವ ಕೆಲಸಗಳ ಮೇಲೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈಗಂತೂ ಇನ್ನೂ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಹಿಂಬಾಲಕರ ಅಥವಾ ಅವರ ಗುಂಪಿನವರ ಕೈ ಮುಂದಂತ ಅನ್ನಿಸ್ತದೆ. ಬಟ್ ನಾವು ತಿಳ್ಕೊಂಡು ಸರಳಿಲ್ಲ. DKC ಅವರು ಆಲ್ರೆಡಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಮತ್ತು ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವರ ಒಂದು ಹಿನ್ನೆಲೆಯಲ್ಲಿ ಇದ್ದುಕೊಂಡು ಇವರನ್ನು ಪೂರ್ಣ ಪ್ರಮಾಣದಲ್ಲ ಈ ಒಂದು ಯಾವುದೇ ಪ್ರಸಂಗದಲ್ಲಿ ಈ BDCC ಬ್ಯಾಂಕ್ ಒಂದು ತಮ್ಮ ಕೈಲಿ ಉಳಿಲಿ ಅಥವಾ ಜಾರಕಿಹೊಳಿ ಸಹೋದರ ಕೈಲಿ ಸಿಗೋದು ಬೇಕಾಗಿಲ್ಲ ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಬಲವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇವರು ನೆಕ್ಸ್ಟ್ ಗುರಿ ಈಗಾಗಲೇ ನಿಮ್ಗೆ ಹೇಳಿದಾಗ 2028 ನಾನು ಕಾಂಪಿಟೇಷನ್ ಮಾಡ್ತೇನೆ ಅಂತ ಸತೀಶ್ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡಿಕೊಂಡಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕ ಹಿಡಿದು ಸಾಧಿಸೋದ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ಬೆಳಗಾವಿಯಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅವ್ರನ್ನ ಮುಂದೆ ಬಿಡ್ಕೊಳ್ಳೋದು ಅನ್ನುವಂಥದ್ದು ಪ್ಲ್ಯಾನ್ ಅವ್ರದ್ದು ಅದಂತ ಅನ್ನಿಸ್ತದೆ. ಯಾರಿಗೆ ಗೊತ್ತೇ